ನಂದು ಗ್ಲಾಸ್ ಕಾಣಿಸ್ತಾ ಇಲ್ಲ, ಎಲ್ಲ ಕಡೆ ಹುಡ್ಕಡೆ ಕೇಳಿದ್ದೀನಿ. ಓಕೆ, ಈಗೆಲ್ಲ ರೆಡಿಯಾಗಿದೆ, ಹೊರಡಬೇಕು. ನಾನು ಬೇಳೆಭಾತ್ ತೊಗೊಂಡೆ, ಮೌಲ್ಯ ಪುಳಿಯೋಗರೆ ತಗೊಂಡ್ಲು. ಲಾಸ್ಟು ಒಂದು 4-5 ತುತ್ತಂತೂ ವಾಪಸ್ ಬರ್ತಾಯಿತ್ತು, ಅಷ್ಟು ಕೆಡದಾಗಿತ್ತು. ಏನು 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 ಬಾಯ್ ಚಿಕ್ಕು, ಬಾಯ್ ಬಾಯ್. ಕಣ್ಣು ಪಿಡ ಕಣ್ಣು ಪರದೇಶಿ ಕಣ್ಣು ಕೆಟ್ಟ ಕಣ್ಣು ಕಣ್ಣು ಮುಂಡೆ ಕಣ್ಣು ಮುದ್ದೆ ಕಣ್ಣು. ಇಲ್ಲೋಡಿ ಇಲ್ಲೋಡಿ ಕಣ್ಕಪ್ಪೆಲ್ಲ ಹಚ್ಕೊಂಡು ನೋಡಿ. ನೆಗಿಕ್ಕು. ವೆಲ್ಕಮ್ ಬ್ಯಾಕ್ ಟು ವ್ಲಾಗ್. ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ವೆಲ್ಕಮ್ ಬ್ಯಾಕ್ ಟು ಪ್ರೋಮೋ ವ್ಲಾಗ್ಸ್. ಎಲ್ಲೋಗ್ತಿದ್ದೆ ಈಗ ನೀನು? ಇವತ್ತಿನ ಬೆಳಗ್ಗಿನ ಸಿನಾರಿಯೋ ಇದು ಹೀಗಿದೆ ನೋಡಿ. ನಂದು ಗ್ಲಾಸ್ ಕಾಣಿಸ್ತಾ ಇಲ್ಲ, ಎಲ್ಲ ಕಡೆ ಹುಡ್ಕಡೆ ಕೇಳಿದ್ದೀನಿ. ಸಿಕ್ಕರೆ ಸ್ವಲ್ಪ ನೆಮ್ಮದಿಯಾಗಿರುತ್ತೆ. ಮೌಲ್ಯ ದುಬೈಯಿಂದ ತಗೊಬಂದಿದ್ದೆ. ಬಿಸಿಲು ಬರ್ತಾ ಇದೆ ಅಲ್ಲ. ನಾವು ಏನು ಮಾಡ್ತಿದ್ದೀರ ನೀವು? ಸಮಯ ಇವಾಗ 10:20. ಒಂದಷ್ಟು ಫೋಟೋ ಶೂಟ್ಸು ವಿಡಿಯೋ ಶೂಟ್ಸ್ ಎಲ್ಲ ಮಾಡ್ಕೊಂಡು ಈಗ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀವಿ. ಇವತ್ತಿನ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಏನೇನು ಪಾಪ? ದೋಸೆ. ಹಾಂ, ಟೊಮೆಟೊ. ಇದೇನಿದೆ? ಓಕೆ, ನಾವಿಲ್ಲಿಂದ ಹೊರಡುವಂತಹ ಸಮಯ ಹತ್ರ ಬಂದಿದೆ. ನನಗೆ ಇದೆಲ್ಲ ನೋಡಿದಾಗ ಏನೇನು ಬರುತ್ತೆ ಗೊತ್ತಾ, ಚಿಕ್ಕ ವಯಸ್ಸಲ್ಲಿ ಈ ಗದ್ದೆಗೆ ಹಾಕೋಕ್ಕಿಂತ ಮುಂಚೆ ಇಲ್ಲಿ ನಾಟಿ ಹಾಕೋಕ್ಕಿಂತ ಮುಂಚೆ ಅಲ್ಲೊಂದು ಮಾಡ್ತಾರಲ್ಲ, ಹಂಗೆ ಒಂದು ಸಣ್ಣ ಜಾಗದಲ್ಲಿ ಫುಲ್ ತಿಕ್ಕಾಗಿ ಗಿಡಗಳು ಅದೇನೋ ಗೊತ್ತಿಲ್ಲ, ನನಗೆ ಬಾಯಿಗೆ ಬರ್ತಾಯಿಲ್ಲ. ಅದು ನಿಮಗೇನಾದ್ರು ಗೊತ್ತಿದ್ರೆ ಹೇಳಿ. ಬಾವಿಲಿ ನೀರಿದೆ. ಓಕೆ, ನಾವೀಗ ಹೊರಡ್ತಾ ಇದ್ದೀವಿ. ಮೌಲಶ್ರೀ ಅವರೇ, ಹೇಗೆ ಅನಿಸ್ತು ಎಕ್ಸ್ಪೀರಿಯನ್ಸ್? ಸಖತ್ತಾಗಿತ್ತು. ಅದು ಬಾಡ್ಲಿ ಬೇಕಾಗಿದ್ದಂತಹ ಒಂದು ಬ್ರೇಕ್. ನಾವೊಂದು ಆನವ್ ಹುಟ್ಟಿದ ಮೇಲೂ ಆನವ್ ಟೈಮಲ್ಲೂ ಎಲ್ಲೂ ಹೋಗಿಲ್ಲ. ಸೊ ಅಗೇನ್ ಅಮೇಯ ಬಂದಳು, ಆವಾಗಲೂ ಪ್ರೆಗ್ನೆನ್ಸಿಲಿ ಎಲ್ಲೂ ಹೋಗೋಕ್ಕಾಗಿಲ್ಲ. ಸೊ ಇವಾಗ ಬಂದಿದ್ದೀವಿ. ಅದಕ್ಕೆ ಮಕ್ಕಳನ್ನೆಲ್ಲ ನೋಡ್ಕೊಳ್ಳೋದಕ್ಕೆ ನಮ್ಮ ಫ್ಯಾಮಿಲಿ ಎಲ್ಲರೂ ಹೆಲ್ಪ್ ಮಾಡಿದ್ರು. ಅದರ ಮಧ್ಯದಲ್ಲಿ ನಾನು ಪ್ರತೀಕ್ ಸ್ವಲ್ಪ ಟೈಮ್ ಮಾಡ್ಕೊಂಡ್ವಿ. ಖುಷಿ ಆಯಿತು. ಸ್ಪೆಷಲಿ ಸನ್ರೈಸ್ ವ್ಯಾಲಿ ರೆಸಾರ್ಟ್ ಸಕಲೇಶ್ಪುರದಲ್ಲಿರೋದು ಸೂಪರಾಗಿತ್ತು, ಸಖತ್ತಾಗಿದೆ. ಸ್ಪೆಷಲಿ ನಾವು ಏನದು ಆಫ್ ರೋಡ್ಗೆ ಹೋಗಿದ್ದು. ನೆನ್ನೆ ವಿಡಿಯೋ ಮಿಸ್ ಮಾಡಿದರೆ ಏನಾದರೂ ನೆನ್ನೆ ವಿಡಿಯೋ ನೋಡಿ, ಮಜಾ ಇದೆ, ಸಖತ್ತಾಗಿತ್ತು. ಅದಂತೂ ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಥರ ಮಜಾ ಅಲ್ವಾ ತಾತ? ಹೆಂಗೆ ಅನಿಸ್ತು ರೆಸಾರ್ಟಲ್ಲಿ? ಹೆಂಗಿದೆ? ಸೂಪರ್ ಆಗಿತ್ತು, ಎಲ್ಲ ತುಂಬ ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿ ನಮಗೆ ಹೆಲ್ಪ್ ಮಾಡಿದ್ರು. ಲಾಸ್ಟ್ ನಾವು ಊಟಕ್ಕೆಲ್ಲ ತೊಂದರೆ ಏನೂ ತೊಂದರೆ ಆಗಿಲ್ಲ. ಸೂಪರ್ ಮಾಡೋದಕ್ಕೆ ತುಂಬ ಥ್ಯಾಂಕ್ಸ್. ಸೂಪರ್ ತಾತ. ಹೊರಡೋಣ ಹಂಗಿದ್ರೆ ನಾವು ಇಲ್ಲಿ ವೈಂಡ್ ಅಪ್. ಥ್ಯಾಂಕ್ ಯು ಪಾಪ. ಇದು ಅನ್ನೋದು
ಲಗೇಜ್ ಎಲ್ಲ ಕೆಳಗಡೆ ತಗೊಂಡ್ಬರ್ತಾರಲ್ಲ, ಪ್ಯಾಕ್ ಆಗಿದೆಯಾ? ಹಾಂ ಹಾಂ. ಹೌದಾ? ಹ್ಞೂ. ಓಕೆ, ನಾವು ಬರ್ತಾ ಇದನ್ನ ಜೊತೆಗೆ ನಾವಿಲ್ಲಿ ಪ್ಯಾಕಿಂಗ್ ಎಲ್ಲ ಮಾಡ್ಕೊತಾ ಇದ್ದೀವಿ. ಬಾಯ್ ಬಾಯ್ ಸನ್ರೈಸ್. ಅಕ್ಕ ಅಲ್ಲಿ ಈ ಗ್ಯಾಪ್ ಅಲ್ಲಿ ಇಳಿಯಲ್ಲ, ಕಾಲ್ ಒಳಗಡೆ ಹೊಟ್ಟೋಯ್ತು 2 ಸಲ. ಅಲ್ಲ ಇವಾಗ ಇಳಿದ್ಬಿಟ್ಟು ಇಲ್ಲಿಂದ ಬರ್ಬೇಕು. ಅಲ್ಲಿಂದ ಹೋಗಕ್ಕಾಗಲ್ಲ, ಇಲ್ಲಿ ಇಳಿಲೇಬೇಕು ಇಷ್ಟು. ಓಕೆ, ಈಗೆಲ್ಲ ರೆಡಿ ಆಗಿದೆ, ಹೊರಡಬೇಕು. ಈಗಂತವ್ರು ಬರ್ತಾ ಇದ್ದಾರೆ. ಓಕೆ ಓಕೆ. ಆದರೆ ನನಗೆ ಇಲ್ಲಿ ಹೆಂಗೆ ರೋದನೆ ಇಕ್ತಾನೆ ಅಂತಂದ್ರೆ ಅವರೆಲ್ಲ ಪ್ಯಾಕಿಂಗ್ ಮಾಡ್ಕೊಳ್ಳೋ ಗ್ಯಾಪಲ್ಲಿ ನಂಗೆ ಸಾಕು ಅನಿಸ್ತಾನೆ ನೋಡಿ. ನಾವು ಈ ಕಡೆಯಿಂದ ಹೊರಡ್ತಾ ಇದ್ರೆ ಬೆಂಗಳೂರಿಂದ ಬೇರೆ ಬೇರೆ ಊರ ಕಡೆಯಿಂದ ಸಕಲೇಶ್ಪುರಕ್ಕೆ ಹೆಂಗೆ ಬರ್ತಾ ಇದ್ದಾರೆ. ಲಾರಿಲೆಲ್ಲ ಬರ್ತಾವ. ಟ್ರಿಪ್ಗೆ ಲಾರಿಲಿ ಬರ್ತಾವ್ರಾ? ಹಾಂ, ಮಳೆ ಸರಿಯಾಗಿ ಕುಡಿದು 2 ದಿನ ಆಗ್ತಾಯಿದೆ. ಯಾವುದರಲ್ಲಿ ಮಿಸ್ ಮಾಡಿದ್ರು A2B ಕಾಫಿ ಚೆನ್ನಾಗಿ ಮಾಡ್ತಾರೆ ಅನ್ನೋ ಒಂದು ಧೈರ್ಯ, ಅದಕ್ಕೋಸ್ಕರ A2B ನಿಲ್ಲಿಸಿದ್ದೀವಿ. ಹಾಗೆ ಮೌಲ್ಯ ಮುಂಚೆ ಹೊಟ್ಟೆಗೆ ಹಾಕೊಬೇಕು, ದಟ್ಸ್ ವೈ. ಓಕೆ, ಊಟ ಏನು ಆರ್ಡ್ರ್ ಮಾಡೋದು ಅಂತ ಗೊತ್ತಾಗದೆ ನಾನು ಬೇಳೆಭಾತ್ ತೊಗೊಂಡೆ, ಮೌಲ್ಯ ಪುಳಿಯೋಗರೆ ತಗೊಂಡ್ಲು. ಈಗ ಸಮಯ 2 ಗಂಟೆ 48 ನಿಮಿಷ. A2B ಅಲ್ಲಿ ನಾನು ಬಿಸಿಬೇಳೆಭಾತ್ ತಿಂದಿತ್ತು, ಇವಳು ಪುಳಿಯೋಗರೆ ತಿಂದಿತ್ತಲ್ವಾ. ಪುಳಿಯೋಗರೆ ಹೆಂಗಿತ್ತು? ಸಕ್ಕತ್ತಾಗಿತ್ತು. ಓಕೆ, ಬಟ್ ಬಿಸಿಬೇಳೆಭಾತ್ ಅಂತೂ ಲಾಸ್ಟು ಒಂದು 4-5 ತುತ್ತಂತೂ ವಾಪಸ್ ಬರ್ತಾಯಿತ್ತು, ಅಷ್ಟು ಕೆಡದಾಗಿತ್ತು. A2B ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಹೋದೆ, ಬಟ್ ಎಲ್ಲ A2B ಒಂದೇ ಥರ ಅಲ್ಲ. ಯಪ್ಪ ಅಸಹ್ಯ. ಬಟ್ ಕಾಫಿ ಓಕೆ ಅಲ್ಲೋ ಪಾಪ. ಸಮಯ 3:16. ನನ್ನ ಬಾಮೈದಂಗೆ ಕೊಡ್ತಾಯಿದ್ದೀನಿ ಓಡ್ಸೋಕ್ಕೆ. ಆದರೂ ಡ್ರೈವಿಂಗ್ ಇಷ್ಟ ಆಗುತ್ತಲ್ಲ ಹೈವೇಲಿ, ಸೂಪರ್ ಇಷ್ಟ. ಓಕೆ, ನಾವಿನ್ನೇನು ಬೆಂಗಳೂರಿಗೆ ಎಂಟ್ರಿ ಆಗ್ತಾ ಇದ್ದೀವಿ. ನೀವು ಬೋರ್ಡ್ ಹಾಕಿರ್ತಾರಲ್ಲ ಬಾಬಾ, ಕಾರ್ ಓಡಿಸ್ಬೇಕಾದ್ರೆ ಎಲ್ಲ ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್ ಅಂತ ಹೇಳ್ಕೊಂಡ್ಬಿಟ್ಟು ಆಗ್ಲೇ ನೀರು ಕೊಡು ಅಂದ್ರೆ ನೋ ಕುಡಿಯಂಗಿಲ್ಲ, ನೀನು ಗಾಡಿ ನಿಲ್ಸ್ಬಿಟ್ಟು ಕುಡಿ ಅಂತ. ಡೋಂಟ್ ಡ್ರಿಂಕ್ ಅಂಡ್ ಡ್ರೈವ್ ಅಂದ್ರೆ ಆಲ್ಕೋಹಾಲ್. ಬಂದ್ಬಿಡ್ತಾಳೆ. ಹಿಮ್ಸೆಲ್ಫ್ ಈಸ್ ಎ ಲೇಮ್. ನನ್ನ ಫೇವರೇಟ್ ಸಾಂಗ್ ಹಾಕ್ತೀನಿ, ಕೇಳಿ ಮುಗಿಸೋಣ. ಇನ್ನೊಂದು 25 ಮಿನಿಟ್ಸಲ್ಲಿ ನಾವು ನಮ್ಮ ಮನೆ ಅಲ್ಲ ಸುಬ್ಬಿ ಮನೆ ಇರ್ತೀವಿ. ಈಗಷ್ಟೇ ರೀಚ್ ಆದವು ಮನೆಗೆ. ಅಜ್ಜಿ ಏನು ಕೆಳಗಡೆ ಇಳ್ದಿಲ್ಲ ಅನ್ಸುತ್ತೆ. ಅಜ್ಜಿ ಕೆಳಗಡೆ ಇಳ್ದಿಲ್ಲ ಅನ್ಸುತ್ತೆ. ಇಶ್ಮಾ ನೀ ಕಾಲ ಕರ್ಕೊಂಡು ಹೋಗ್ತಾರೆ ಅಂತ. ನೋ ನೋ ನೋ. ಏನು 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 ನಮ್ಮ ಆಡಿಯನ್ಸ್ಗೆ ಬಾಯ್ ಬಾಯ್ ಜಾನ್ವಿ ಬಾಯ್. ಎಕ್ಸ್ಪೀರಿಯನ್ಸ್ ಅಲ್ಲ, ಚೆನ್ನಾಗಿತ್ತು, ತುಂಬ ಎಂಜಾಯ್ ಮಾಡಿದ್ವಿ, ಎಕ್ಸ್ಪ್ಲೋರ್ ಚೆನ್ನಾಗಿ ಮಾಡಿದ್ವಿ, ತುಂಬ ಇಷ್ಟ ಆಯಿತು. ಸೂಪರ್ ಚಿಕ್ಕು, ಇಷ್ಟು ಚೆನ್ನಾಗಿ ಇನ್ಫಾರ್ಮೇಷನ್ ಕೊಡ್ತಾರೆ ಚಿಕ್ಕು. ಬಾಯ್ ಚಿಕ್ಕು, ಬಾಯ್ ಬಾಯ್.
ಬಾಯ್ ಬಾಯ್. ಅಜ್ಜಿ ಆಲ್ರೆಡಿ ರೆಡಿ ಆಗ್ಬಿಟ್ಟವ್ರು ನೋಡಿ. ಬಾಯ್ ಬಾಯ್ ಮಾಡ್ತಾವ್ರೆ ಅಜ್ಜಿ. ಬಾಯ್. ಚೆನ್ನಾಗಿತ್ತು. ಇವನ್ನ ಸಮಾಧಾನ ಮಾಡೋಕ್ಕೆ ಈ ಥರದ್ದು ಏನಾದರೂ ಒಂದು ಹಾಕ್ಲೇಬೇಕಾ. ಆ್ಯಂಡು ಈಶಾ ಮನೇನ ಸ್ಮೆಲ್ ಬರ್ಸ್ಬಿಟ್ಟಿದ್ದಾನೆ ಕಕ್ಕ ಮಾಡಿ. ಮೋಸ್ಟ್ಲಿ ಅವನಿಗೆ ನಮ್ಮನ್ನೆಲ್ಲ ಮಿಸ್ ಮಾಡ್ಕೊಂಡ್ಬಿಟ್ಟು ರಿವೇಜ್ ತೊಗೋಬೇಕು ಅಂತ ಏನೋ ಗೊತ್ತಿಲ್ಲ. ಕರ್ಕೊಂಡೋಗಿದ್ರೆ ಕರ್ಕೊಂಡೋದಾಗೆಲ್ಲ ಮಾಡಿಲ್ವಂತೆ. ಇದು ಕಾಮನ್, ಅದು ಯಾವಾಗಲೂ ಅವನಿಗೆ ನಾವು ಮಿಸ್ಸಿಂಗ್ ಅಂತ ಅನ್ನಿಸ್ದಾಗ ಅವೆಲ್ಲ ಮಾಡ್ತಾ ಇರ್ತಾನೆ. ಆ್ಯಂಡ್ ಈಗೆಲ್ಲ ಕ್ಲೀನಿಂಗ್ ಸೆಷನ್ ನಡೀತಾ ಇದೆ ನೋಡಿ. ನಾನು ಇವಾಗ ಈಶನ್ನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಈಗ ಸಮಯ 6:05. ಇಲ್ಲಿಗೆ ಬಂದೆ. ಇಲ್ಲಿಗೆ ಬಂದಾದಮೇಲೆ ಈಗ ನಮ್ಮ ಕೆಲಸಗಳನ್ನ ನಾವು ಮುಗಿಸ್ಬೇಕಲ್ವೇ, ಅದಕ್ಕೆ ಈಗ ಮುಗಿಸ್ಬೇಕು. ಬಟ್ಟೆಗಳನ್ನೆಲ್ಲ ತಂದಿರೋದೆಲ್ಲ ಈಗ ಒಗಿಬೇಕು. ಆ್ಯಂಡ್ ಈಶನ್ನ ಸ್ನಾನ ಮಾಡಿಸ್ಬೇಕು. ಒಂದು ಅವಸ್ಥೆ ಒಂಚೂರು ಕಷ್ಟ. ಏನಮ್ಮ ನಿಂಗೆ ಐತೆ ಇರೋ ಸ್ನಾನ, ನೀನು ಎಷ್ಟು ಕಳಿಸಿದ್ರು ಬಿಡಲ್ಲ ಈ ಸರಿ. ಒಗ್ದಿರೋ ಬಟ್ಟೆಗಳನ್ನ ನಾನು ಹಾರಾಕಿಲ್ಲ, ಸೊ ಹಾರಾಕ್ಲೇಬೇಕು. ಅದಕ್ಕಿಂತ ಮುಂಚೆ ಒಂದು ಸರ್ತಿ ಮತ್ತೆ ವಾಶ್ ಮಾಡಬೇಕು. ಯಾಕೆ ಗೊತ್ತಾ, ಕ್ವಿಕ್ ವಾಶು. ಇಲ್ಲಾಂದರೆ ಅದು ಹಂಗೆ ಮುದ್ರಿ ಐರನ್ ಮಾಡಿದ್ರೂ ಸರಿ ಹೋಗಲ್ಲ. ಅದಕ್ಕೋಸ್ಕರ ಟ್ರಾವೆಲ್ ಮಾಡಿರೋ ಬ್ಯಾಗ್ಸ್ನ ಆ್ಯಕ್ಚುಲಿ ಅಡುಗೆ ಮನೇಲಿ ಇಡೋಂಗಿಲ್ಲ. ಆದರೆ ಇಲ್ಲೇನು ಅಡುಗೆ ಮಾಡ್ತಿಲ್ವಲ್ಲ, ಹೀಗಾಗಿ ಅಲ್ಲಿ ಇಟ್ಕೊಳ್ಳೋಕ್ಕೆ ಸೆಗ್ರಿಗೇಟ್ ಮಾಡೋಕ್ಕೆ ಟೇಬಲ್ ಇಲ್ಲ. ದಟ್ಸ್ ವೈ. ಮೌಲ್ಯ ಇಲ್ವಲ್ಲ. ನಾಯಿ ಕಣ್ಣು, ಪಿಡ ಕಣ್ಣು, ಪರದೇಶಿ ಕಣ್ಣು, ಕೆಟ್ಟ ಕಣ್ಣು, ಕಣ್ಣು, ಮುಂಡೆ ಕಣ್ಣು, ಮುದ್ದೆ ಕಣ್ಣು. ನಾಯಿ ಕಣ್ಣು, ಪಿಡ ಕಣ್ಣು, ಪರದೇಶಿ ಕಣ್ಣು, ಕೆಟ್ಟ ಕಣ್ಣು, ಕೀಳು ಕಣ್ಣು, ಮುಂಡೆ ಕಣ್ಣು, ಮುದ್ದೆ ಕಣ್ಣು, ತಂದೆ ಕಣ್ಣು. ಆನೋ ಪಾಪು ಇದೆ ಮಗ್ನೆ, ಪ್ಲೀಸ್ ಅವ್ವ ನೋಡಲ್ಪ ತಂಗಿ ಪಾಪ. ನಾನಂತೂ ಇವಾಗ ಅನ್ನ ರಸಂ ಮಾಡಿಸ್ಕೊಂಡು ತಿಂದ್ಬಿಟ್ಟೆ ಅಲ್ಲಿಂದ ಬಂದಮೇಲೆ. ಚೆನ್ನಾಗಿತ್ತು ಗೈಸ್. ನಾನು ಎಲ್ಲೂ ಹೋಗಿಲ್ಲ. ಇದು ಒಂಥರ ಚಾನ್ಸ್. ನನ್ನ ಮಗಳಿನ್ನೇನೋ ಎದಳ್ತಿದ್ದಾಳೆ. ಬಟ್ ಹೋಗಿದ್ದು ತುಂಬ ಖುಷಿ ಆಯಿತು. ವರ್ತ್, ಒಂಥರ ಮೈಂಡೆಲ್ಲ ರಿಫ್ರೆಶ್ ಆಯಿತು. ಮತ್ತು ರೀಸ್ಟಾರ್ಟ್ ಬೂಸ್ಟಿಂಗ್ ಆಗುತ್ತೆ ಕೆಲಸ ಎಲ್ಲ ಮಾಡೋದಕ್ಕೆ. ಮದುವೆ ಆದಾಗ ಸ್ಟಾರ್ಟ್ ಆಗಿದ್ದು. ಆ್ಯಕ್ಚುಲಿ ಇನ್ಫ್ಯಾಕ್ಟ್ ನಾನು ಪ್ರತಿ ಹನಿಮೂನ್ಗೂ ಹೋಗಿಲ್ಲ, ಅದು ಗೊತ್ತಿರೋದು. ಬರೋಬರು ಬಾ ಮೇಲೆತ್ತು ಇಲ್ಲೋಡಿ ಕಣ್ಕಪ್ಪೆಲ್ಲ ಹಚ್ಕೊಂಡು ನೋಡಿ. ಬಿದ್ದ ಮತ್ತೆ ಬಿದ್ದು ಬೋಯ್ ತಗೋ ಆನು ತಗೋ ಮಾಮಂಗಿಕ್ಕು ಮಾಮಂಗ್ ಫಸ್ಟ್ ಅವನೇ ಇಕ್ಕೊಂತವನಿರು. ಮಾಮಂಗಿಕ್ಕು ಆನು ಮಾಮಂಗಿಕ್ಕು ಕೆನ್ನೆಗಿಕ್ಕು ಕೆನ್ನೆಗೆ. ಕೆನ್ನೆಗಿಕ್ಕ ನಾವು ಕೆನ್ನೆಗಿಕ್ಕು.
ಲಿಪ್ಸ್ಟಿಕ್ಕು ಏನೋ ಮಾಡ್ದೆ ನನ್ನ ನನಗೆ ಬೇಡ ವಾವ್ ಬ್ಯೂಟಿಫುಲ್ ಫೋಟೋ ತೆಗಿ ಒಂದು. ವಾವ್ ಇಲ್ಲಿ ಇಲ್ಲಿ ಆನ ವಾ 2 1 ಅಂತ ಅನ್ಕೋಬಿಟ್ಟು ನಾನು 2 3 4 5 ಯೇ ಈಗ ನೋಡಿ ಹಿಂಗೆ ಅಪ್ಲೈ ಮಾಡಿಸ್ತೀನಿ. ಸಾಕು ನಾನು ಜಾಸ್ತಿ ಸತಿ ಮಾಡಲ್ಲ, ಹಂಗೆ ಒಂದೇ ಸತಿ. ಓ ಐ ಲವ್ ಯು ಮಾಮಾ. ಐ ಲವ್ ಯು ಮಾಮಾ. ಏನಾಯ್ತು ನಿಮಗೆ? ಏ ಆನವ್ ನೋ ನೋ ಸ್ಲೋ ಮೋಷನ್ ಅಲ್ಲಿ ಬೀಳ್ತಾನೆ. ಏನು ಕೊಡ್ದೆ ನಿನ್ ಮಾಮಂಗ ಆನವ್? ಮರ್ತೋಯ್ತೆಲ್ಲ. ನಿನಗೇನ್ ಮಾಡ್ದ ಹೇಳಾಗ್ಲೆ? ಬಂದ್ ಕಚ್ಬಿಟ್ಟ. ಅಲ್ಲ ನಾವೇನೋ ಏನೋ ಜಾಗದಲ್ಲಿ ಇರ್ಬೇಕಾದ್ರೆ ಕಚ್ಬಿಡ್ತಾನೆ. ನೋಡಿ ನೋಡಿ ಅವ್ರ ಹತ್ರ ಭಯ ಆಗುತ್ತೆ.